ಕನಸಿಹುದು ಇಂದಿಗೆ ಕನಸಿಹುದು ನಾಳೆಗೆ ಅನುದಿನವು ಆದಂತೆ ನಿನ್ನೆಗಳ ಕನಸು. ಹಾರು ಹಕ್ಕಿಗೆ ಉಂಟು ಮುಗಿಲೆತ್ತರಕ್ಕೆ ಹಾರುವ ಕನಸು. ಮೋಡಗಳಿಗುಂಟು ಮಳೆಯಾಗಿ ಗುಮ್ಮಿಕ್ಕಿ ಇಳೆಗಿಳಿವ ಕನಸು. ಕನಸುಂಟು ಮೊಗ್ಗಿಗೆ ಹೂವಾಗಿ ಅರಳುವ ಕನಸು. ಹೂಬಳ್ಳಿಗುಂಟು ಹೊಸತು ಚಿಗುರಿನ ಕನಸು. ಬಡವನಿಗೆ ಉಂಟು ಸಿರಿತನದ ಕನಸು. ಸಿರಿವಂತನದು ಮತ್ತಷ್ಟು ಎತ್ತರದ ಗೋಪುರದ ಕನಸು. ಕಂಗಳಿಗೆ ಉಂಟು ಕನಸು ಕಾಣುವ ಕನಸು. ಕನಸಿಗೂ ಗುಟ್ಟು ತಾನು ನನಸಾಗುವ ಕನಸು. ಕನಸಿಗೂ ಉಂಟು ತಾನು ನನಸಾಗುವ ಕನಸು. ಕನಸಿಗೂ ಉಂಟು ತಾನು ನನಸಾಗುವ ಕನಸು. ವಾಹ್, ಚೆನ್ನಾಗಿದೆ. ಬಟ್ ಸಮ್ ಡ್ರೀಮ್ಸ್ ದೇ ಡೋಂಟ್ ಲೆಟ್ ಅಸ್ ಸ್ಲೀಪ್. ಹೇಗೋ ಹಾಯಾಗಿದ್ವಿ, ಈಗ ತಲೆಯಲ್ಲಿ ಹುಳ ಬಿಟ್ಕೊಂಡಾಗ ಆಗಿದೆ. ಫೇಸ್ಬುಕ್ಕು, ವಾಟ್ಸಪ್ಪು ಅಷ್ಟೇ ಯಾಕೆ, ಪೇಪರ್ನಲ್ಲೂ ಇಂಥ ಉದಾಹರಣೆ ನೋಡ್ತೀವಿ. ಒಂದ್ ಕ್ಷಣ ಆಶ್ಚರ್ಯಪಟ್ಟು ಇದು ನಮ್ಗಲ್ಲ ಅಂತ ಮುಂದೆ ಹೊರಟೋಗ್ತೀವಿ. ಆದ್ರೆ ಈ ಉದಾಹರಣೆ ಹಾಗಾಗ್ಲಿಲ್ಲ. ನೆನ್ಪಿದ್ಯಾ ಆ ಹುಡುಗನ ಹೆಸರು? ಅದೇಗ್ ಮರೆಯೋಕ್ಕಾಗುತ್ತೆ? ವಿಸಿಟಿಂಗ್ ಕಾರ್ಡ್ ಬೇರೆ ಕೊಟ್ಟಿದ್ನಲ್ಲ. ಸಾರಿ ವಿಸಿಟಿಂಗ್ ಕಾರ್ಡು. ವಿನಾಯಕ ಟೀ ಕಂಪನಿ. ಯಾವುದೇ ಸಮಾರಂಭಗಳಿಗೆ ಟೀ ಬೇಕಾದಲ್ಲಿ ಸಂಪರ್ಕಿಸಿ. ಪಕ್ಕದ ಮನೆ ಫೋನ್ ನಂಬರ್ ವಿಶ್ವ. ಅಕ್ಷರ ತುಂಬಾ ಮುದ್ದಾಗಿದೆ. ಅವ್ರ ತಂಗಿ ಹತ್ರ ಬರ್ಸಿದ್ದ ಅಂತ ಕಾಣಿಸುತ್ತೆ. ಅದಿರ್ಲಿ, ಶ್ಯಾಮ್ ಹೋದ್ನಾ? ಹೋಗಿರ್ಬೇಕು. ಅವನೆಲ್ಲಿ ಬಿಟ್ಟಿರ್ತಾನೆ? US ವೀಸಾಗೋಸ್ಕರ ಬಕಪಕ್ಷಿ ತರ ಕಾಯ್ತಾ ಇದ್ದ. ಇವತ್ತೇ ಫ್ಲೈಟು ಅಂತಿದ್ದ. ಹಿಂದಿನ ಭಾರತೀಯನ ಮಹತ್ ಸಾಧನೆ ಅಂದ್ರೆ ಅಮೆರಿಕ ಗ್ರೀನ್ ಕಾರ್ಡ್ ಪಡೆಯೋದಲ್ವೇ? ಮೇರಾ ಭಾರತ್ ಮಹಾನ್. Hey, where is the party? I am with Supriya at the park gate. Program cancelled. Are you kidding? Yes bro, I am kidding. ಎಲ್ರು ಕಾಯ್ತಾ ಇದ್ದಾರೆ, ಬೇಗ ಬಾರ್ಲೆ. Okay. Is everyone there already? Yes, everyone is here. Waiting near our old adda. ಬಾರ್ಲೆ ಬೇಗ. Sorry. ಪಾರ್ಟಿಗಂತ ಬೇಗನೆ ಬಿಟ್ವಿ. ಬಟ್ ಈ ಹಾಳಾದ್ದು ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತಲ್ಲ, ಸಿಕ್ಕಾಕೊಂಡು ಲೇಟ್ ಆಯ್ತು. ಇನ್ನೊಂದು ನಿಮಿಷದಲ್ಲಿ ಇವರು ನಮ್ಮ ರಾಜಕಾರಣಿಗಳ ತರನೇ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ. ಆದ್ರೆ ಕೈಗೆ ಮಾತ್ರ ಕಾಸ್ಟ್ಲಿ ವಾಚೇ ಬೇಕು. ಇಲ್ಲ, ಹೇಳೋ ಟೈಮ್ಗಿಂತ 15 ನಿಮಿಷ ಮುಂಚೆ ಬಂದಿರೋ ನನಗ್ ಬೇರೆ ಕೆಲಸ ಇಲ್ಲ. ಈ ರಾಕೇಶು ಆಶಾಮ್ ಬಡ್ಡಿ ಮಕ್ಕಳಲ್ಲಿ ಇನ್ನು ಬರ್ಲೇ ಇಲ್ವಲ್ಲ. ಹಾಯ್ ಅರುಣ್. ಹೌ ಲಾಂಗ್ ಯು ಹ್ಯಾವ್ ಬಿನ್ ವೇಟಿಂಗ್ ಹಿಯರ್? ಇನ್ನು ನಿನ್ಗೆ ನೀನೇ ಮಾತಾಡ್ಕೊಳ್ಳೋ ಚಟ ಬಿಟ್ಟಿಲ್ವಲ್ಲ. ರಾಕೇಶ್, ಕಂಗ್ರ್ಯಾಚುಲೇಷನ್ಸ್ ಮ್ಯಾನ್. ಯು ಹ್ಯಾವ್ ಜಸ್ಟ್ ಸ್ಕೋರ್ಡ್ 100 years ಲೈಫ್ ಟೈಮ್. ಈಗ ತಾನೇ ನಿಮ್ ಬಾಯ್ ತುಂಬಾ ಬೈಕೊಳ್ತಿದ್ದೆ. ಕಂಗ್ರ್ಯಾಚುಲೇಷನ್ಸ್ ಟು ಯು ಟು ಶ್ಯಾಮ್. ಅಂತೂ ಈ ದೇಶ ಬಿಟ್ಟು ಪರಾರಿ ಆಗೋ ಆಸೆ ನಿಂದಿರ್ತಲ್ಲ. ಹ್ಯಾಪಿ ಜರ್ನಿ ಟು US. Nonsense. Few years only, kano. Then we'll return. Anyway, thank you. ಬರ್ತಾನೆ. ಓ, ಸುಪ್ರಿಯಾ ಚಂದ್ರು ಬಂದ್ರು. ಹಾಯ್. Hey Shyam, congratulations. Where's the party? Rakesh told me he wants to surprise us. Let's see where he takes us. ಅಲ್ಲ, ಪಾರ್ಟಿಗೆ ಹೋಗೋಣ ಅಂತ ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ರಾಕೇಶ್, ಯು ಆರ್ ನೆವರ್ ಸೋ ಸೈಲೆಂಟ್. ಆರ್ ಯು ಓಕೆ? ಸಾರಿ, ವಾಟ್? ಹೇ, ನಥಿಂಗ್. ಜಸ್ಟ್ ಐ ಗಾಟ್ ಇನ್ ಟು ಸಮ್ ಓಲ್ಡ್ ಮೆಮೊರೀಸ್ ವಿ ಹ್ಯಾಡ್ ಹಿಯರ್. ಎಲ್ಲರೂ ಸೇರಿದ್ದೀವಿ, ಕಡೆಗೆ ಒಂದ್ಸತಿ ಆದರೂ ಎಲ್ಲ ಮೆಮೊರೀಸ್ ರಿಕಾಲ್ ಮಾಡೋಣ ಅಂತ ಕರ್ಕೊಂಡು ಬಂದೆ. I know your old love case. Today I saw her pics in Facebook. Now she is settled in Paris, bro. ಗಂಡ ಯಾವ್ದೋ ಕಂಪ್ನಿ CEO ಅಂತೆ. ದೊಡ್ಡ ಕಂಪ್ನಿ ಅಂತ ಕಾಣಿಸುತ್ತೆ. ಮಗು ಎತ್ಕೊಂಡು ಫೋಟೋ ಹಾಕಿದ್ಲು.
ಅಲ್ಲ, ಅವಳಿಗೆ ಮದುವೆ ಆದ್ರೂ ನೀನಿನ್ನ ಅವಳು ಬಿಟ್ಟಿಲ್ವಲ್ಲ? Shut up, Arun. ಬೇಕಂತಾನೆ ಮಾಡ್ತಾ ಇದ್ಯಾ? You don't know how sensitive his matter is. Rakesh attempted suicide for her. It's our luck that he survived. You don't understand the seriousness of the issue. That's your problem. ಅದಕ್ಕೆ ನೀನಿನ್ನೂ ಕೆಲಸ ಇಲ್ಲದೆ ಅಲಿತಾ ಇರೋದು. ಸಾರಿ ಬ್ರೋ, ಐ ಜಸ್ಟ್ ಟ್ರೈ ಟು ಕ್ರ್ಯಾಕ್ ಎ ಜೋಕ್. ಸಾರಿ ರಾಕೇಶ್, ನಿನಗೆ ನೋವಾಗ್ಲಿ ಅಂತ ಹಾಗೆ ಹೇಳಲಿಲ್ಲ. Chill out, bro. I came out from it long back. Indeed, the baby is cute. Now she is happy, so I am happy. In fact, ಆ ಪಿಕ್ಕಿಗೆ ಕಂಗ್ರಾಟ್ಸ್ ಅಂತ ಕಾಮೆಂಟ್ ಹಾಕಿದ್ದೀನಿ, ನೋಡಿಲ್ವಾ ಅರುಣ್? But my worry was something else. In our college days, we all used to meet here and we used to discuss a lot. But now, the things have been changed and people and their interest too. Indeed, to cope with a change is indispensable. Then we knew what we were, but knew not what we may be, as Shakespeare quotes it. We know you are a good poet, but that doesn't mean you can hide your worries just by words. Let me take a guess. You're still thinking about our company startup plans, are you not? Precisely, Supriya. But it was not just our plan. It was our dream. Was it not? Now also we can dream, but only in the weekends. Monday to Friday ನನಗೆ ಬರೀ ದೆವ್ವದ ಕನಸೆ. ಅದು ನಮ್ಮ ಬಾಸು. ಬಾಸ್ ಇಸ್ ಬಾಸ್. I too think of our startup plans sometimes. We had come with a very good idea. But you know what? We need investments for execution. Since we don't have it, it is better to follow opportunities than chasing fishy dreams. Opportunity knocks the door only once. ಅದನ್ ಬಿಟ್ರೆ ಅದೇನೋ ಅಂತಾರಲ್ಲ, ತಿರುಕನ್ ಕನ್ಸು ಅಂತ. ಸರಿಯಾಗಿ ಹೇಳಿದೆ ಮಗ. ನನ್ನಂತವ್ರು ಈ ದೇಶದಲ್ಲಿ ಎಷ್ಟೇ ಮಾಡಕ್ ತೆಗೆದ್ರು ಸರ್ಕಾರಿ ಕೆಲಸ ಅಂತೂ ಸಿಗಲ್ಲ. ಯಾಕೆ ಅಂತ ನಿಮ್ಗೇನೆ ಗೊತ್ತು. ಯಾವತ್ತೂ ಜಾತಿ ಬಗ್ಗೆ ಯೋಚನೆ ಮಾಡ್ದಲೇ ಇರೋ ನಾವು ಈ ಸರ್ಕಾರಿ ಕೆಲಸಕ್ಕೆ ಅರ್ಜಿ ತುಂಬಬೇಕಾದ್ರೆ ಮಾತ್ರ ಆ ಕಾಲಂ ಫಿಲ್ ಮಾಡಲೇಬೇಕು. ಇನ್ನೀ ದೇಶದಲ್ಲಿ ಲಂಚ ಕೊಡ್ದಲೆ ಸರ್ಕಾರಿ ಹುದ್ದೆ ಅಂತೂ ಸಿಗಲ್ಲ. ಇನ್ನು ನಾವು ಕಂಪ್ನಿ ಕಟ್ಟಿ ಅದನ್ನ ಬೆಳೆಸೋಕ್ಕಾಗುತ್ತಾ? ಇದೆಲ್ಲ ಒಂದು ಕನ್ಸಷ್ಟೇ. ಅದಕ್ಕೆ ನಾನು ಈ ಸರಿ ಫುಲ್ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ಯಾವುದೇ ಕೆಲಸ ಸಿಗ್ಲಿ ಹೋಗ್ತಾ ಇರೋದೇನೆ. ಏನೋ ನಾವೇ ಒಂದು ದೊಡ್ಡ ಕಂಪ್ನಿ ಓಪನ್ ಮಾಡ್ಬಿಡ್ತೀವಿ, ಅದಕ್ಕೆ ಎಲ್ಲೂ ಕೆಲ್ಸಕ್ಕೆ ಹೋಗ್ತಿಲ್ಲ ಅಂತ ಎಲ್ರಿಗೂ ಹೇಳ್ಕೊಂಡು ಬಂದಿದ್ದೆ. ಈಗೇನ್ ಮಾಡಕ್ಕಾಗುತ್ತೆ? ಗಡ್ಡ ಮೀಸೆ ಬೋಳ್ಸಿ ಓಡಾಡಿದ್ರೆ ಆಯ್ತು. ಅದೆಲ್ಲ ನನ್ ಗುರ್ತು ಸಿಗ್ಬಾರ್ದು ಅಂತ ಅಷ್ಟೇ. Not funny, Arun. My parents have already started to think about my marriage. I surely don't wish for it. I wish to be a free bird. But first we need to settle down. Anta our abhipraya. They too have a point, right? I mean, we are earning enough. May not be sufficient to build our dream villa, but we can buy a good apartment in decent area. All our insurances are covered and we are secured with all comforts. What more do we need in life? I personally feel it's not wise enough to risk on it. Anyhow, our fantasies were good. I too have started to believe the same. Unfortunately, maybe we were not good enough to come up with our startups. But when I hear the stories of people like Dhirubhai Ambani, Jamshedji Tata, our Infosys founders, I feel their will was truly different from us. I wonder how those heroes established their business empires from the scratch be like. ಕೈಯಲ್ಲಿ ಬಿಡಿಗಾಸಿಲ್ದಲೇ ಇದ್ರು ಬೆಳೆದು ಬಂದವರವರು, ಆಕಾಶ ಜತ್ರ ಕೇಣಿ ಹಾಕೋ ಸಾಮರ್ಥ್ಯ ಇರೋರು. ಅವ್ರ ಕತೆ ನಮ್ಗೆ ಹಾಕ್ಬಿಡು. ಅದಿರ್ಲಿ, ಪಾರ್ಟಿಗೆ ಎಲ್ಗೆ ಹೋಗೋದು? ಏನ್ ಡಿಸೈಡ್ ಮಾಡಿದ್ರಿ?
ಬಿಸಿ ಚಹಾ, ತಾಜಾ ಚಹಾ, ಮಾತಿಗೆ ಕಿಕ್ ಕೊಡೋ ಮಸಾಲೆ ಚಹಾ, ಚಿಂತನ ದೂರ ಮಾಡಿ ಹೊಸ ಐಡಿಯಾ ಬರುವಂಗೆ ಮಾಡೋ ಮ್ಯಾಜಿಕ್ ಚಹಾ. ಕುಡಿದು ನೋಡಿ, ಆಮೇಲೆ ಅದರ ಗತ್ತು ನೋಡಿ. ಜಸ್ಟ್ 10 rupees, just 10 rupees. ಓ ಟೀ ಬಂತು, ಸರಿಯಾದ ಟೈಮಿಗೆ ಬಂದೆ ಮರಿ. ಇಲ್ಲಿ ಒಂದು ಟೀ ಕೊಡು. ಸುಪ್ರಿಯಾ ಮೇಡಮ್, ನೀವು ತಗೊಳ್ಳಿ ಟೀನಾ. What? This kind of a tea? We can go to Starbucks in a while. Hello, madam. What are you thinking, my tea? Taste once, then you forget Starbucks. ನಿಂಗೆ ಇಂಗ್ಲಿಷ್ ಬರುತ್ತಾ? ನಿಮ್ಗೆ ಕನ್ನಡ ಬರುತ್ತಾ? ಭಲೆ ಚೂಟಿ ಇದೆಯೋ. ನಾನು ಮೈಸೂರೊಳೆ ಕಣೋ. ನಿಜ ನಿಜ, ಬೆಂಗಳೂರಿಗೆ ಬಂದು ಹೊಟ್ಟೆಪಾಡಿಗಂತ ಇಂಗ್ಲಿಷ್ ಕಲ್ತಿದ್ದಾರೆ, ಕನ್ನಡ ನಾಳೆ ಮರ್ತ್ಬಿಟ್ರು. ಅದ್ ಸರಿ, ನೀನ್ ಹೆಂಗ್ ಇಂಗ್ಲಿಷ್ ಕಲ್ತೆ? ಬೆಂಗಳೂರಿನಲ್ಲಿ 4 ಜನರ ಹತ್ರ ಮಾತಾಡಿದ್ರೆ ಸಾಕು, ಕನ್ನಡ ಬಂದ್ಬಿಟ್ಟು ಬೇರೆ ಎಲ್ಲ ಭಾಷೆನೂ ಬರುತ್ತೆ. ಟೇಸ್ಟ್ ಮೈ ಟೀ ಅಂಡ್ ಟೆಲ್ ಗುಡ್ ಆರ್ ಬ್ಯಾಡ್. ವಾ, ನೀನ್ ನಮ್ಮ ಹುಡುಗ ಗುರು. ಬಾ ಕುತ್ಕೋ. ಸುಪ್ರಿಯಾ ಮೇಡಮ್, ಟೀ ತಗೊಳ್ಳಿ. ಮತ್ತೆ ಈ ತರ ಎಲ್ರ ಜೊತೆ ಕುಡಿಯೋ ಸೌಭಾಗ್ಯ ಬರುತ್ತೋ ಇಲ್ಲ. ಬನ್ನಿ ಎಲ್ರು ಟೀ ತಗೊಳ್ಳಿ. ಕುತ್ಕೋ ಮಗು, ನಾನೇ ಟೀ ಕೊಡ್ತೀನಿ. ಟೀ ಚೆನ್ನಾಗಿದೆ ಕಣೋ. ಎಷ್ಟೇ ಆದ್ರೂ ಅಮ್ಮ ಮಾಡಿರ್ತೀಯಲ್ವಾ? ಹಾಟ್ ಟಚ್ ಮಾಡ್ಬಿಟ್ಟೆ. ತಗೋ, ಮಜಾ ಮಾಡು. ಕೀಪ್ ಚೇಂಜ್. ಸಾರ್, ನಿಮ್ ಟಿಪ್ಸು ಸ್ಟಾರ್ ಬಾಕ್ಸ್ ಅವ್ರಿಗೆ ಕೊಡಿ ಸಾರ್. ನಾನ್ ಮಾಡೋದು ವ್ಯಾಪಾರ, ಅದಕ್ಕೆಲ್ಲ ಹೆಚ್ಚು ನಡಿಬೇಕಂತ. ಇಲ್ಲಿ ಬರೀ ಟೀಗೆ ಕಾಸು ಕೊಟ್ರೆ ಸಾಕು ಸಾರ್. ಡೈಲಾಗ್ ಏನೋ ಚೆನ್ನಾಗಿ ಹೊಡಿತಾನೆ, ಆದ್ರೆ ಈ ವಯಸ್ಸಲ್ಲಿ ಸ್ಕೂಲ್ ಹೋಗಿ ಓದೋದ್ ಬಿಟ್ಟು ಪಾರ್ಕ್ ಟೀ ಮಾಡ್ತಾ ಇದ್ದಾನಲ್ಲ, ತಪ್ಪಲ್ವಾ? ಇನ್ನೊಂದ್ಸಲ ಇಲ್ಲಿ ಕಂಡ್ರೆ ಪೊಲೀಸ್ ಇಟ್ಕೊಡ್ತೀನಿ ನೋಡು. ದೊಡ್ಡ ಉಪಕಾರ ಆಗುತ್ತೆ, ಹಿಡ್ಕೊಡಿ ಸಾರ್. ಅದಕ್ಕೇನಂತೆ, ಪೊಲೀಸ್ ಮಾಮನ್ ನಂಬರ್ ಕೊಡ್ಲಾ? ಆದ್ರೆ ಪೊಲೀಸ್ ಮಾಮನ್ಗೆ ಕೈ ಬಿಸಿ ಆಗದೆ ಅವನೇನು ಮಾಡಲ್ಲ. ಈ ಸುತ್ತಮುತ್ತ ಏರಿಯಾದಲ್ಲಿ ಸಿನಿಮಾ ಸಿಡಿ ಮಾರೋ ಹುಡುಗರು, ಪಾನಿಪುರಿ ಮಾರೋ ಹುಡುಗರು, ಹಣ್ಣು ತರಕಾರಿ ಮಾರೋರು ಎಲ್ರು ನನ್ ಫ್ರೆಂಡ್ಸೇ. ನಾವೆಲ್ರು ಪೊಲೀಸ್ ಮಾಮನ್ಗೆ ಮಾಮೂಲಿ ಕೊಟ್ಟ ಬಿಸ್ನೆಸ್ ಮಾಡೋದು ಗೊತ್ತಾ? ನೀವು ನಾನು ಇಟ್ಕೊಡ್ಬೇಕಂದ್ರು ಪೊಲೀಸ್ ಮಾಮನ್ಗೆ ಮಾಮೂಲಿ ಕೊಡ್ಲೇಬೇಕು. ಆದ್ರೆ ನನಗೆ ಹೊರಗ್ ಬರೋ ದಾರಿ ಚೆನ್ನಾಗ್ ಗೊತ್ತಿದೆ. ಕೇಳಿಲ್ವ ಹೊಸ ಗಾದೆ? ಲಂಚ ತಗೊಂಡೆ, ಹೇಳಿದ್ರು, ಕೊಟ್ಟೆ, ಬಿಟ್ರು. ಇದು ಇಂಡಿಯಾ ಸಾರ್. ಎಲ್ಲ ಫಿಲಂ ರೀಲು ಅಲ್ಲ. ಇಷ್ಟೆಲ್ಲಾ ಬುದ್ಧಿ ಇರೋ ನೀನು ಶಾಲೆಗೇನಕ್ಕೆ ಹೋಗಲ್ಲ? ಫಿಲಂ ರೀಲೇ ಇರ್ಬೋದು ಸಾರ್, ಆದ್ರೆ ಬರ್ತಾನ ಮಾತ್ರ ರಿಯಲ್ಲು. ಅಪ್ಪನ್ ಹೆಂಡಕ್ಕೆ, ಅಮ್ಮನ ಔಷಧಿಗೆ, ತಂಗಿ ಪುಸ್ತಕಕ್ಕೆ ಕಾಫಿ ಕಸರಿನಿಂದಾನೇ ಈ ದೇಶದಲ್ಲಿ ಓದ್ಬೇಕು ಅಂತ ಆಸರು ಲಕ್ಷಾಂತರ ಮಕ್ಕಳು ಬೀದಿಲಿ ದುಡ್ಯಕ್ ಬರೋದಕ್ಕೆ ಗುದ್ದಾಗ್ಲೇ ಅಲ್ವಾ ಸಾರ್? ಬೇರೆ ತರ ನಾವೇನ್ ಬಿಟ್ಟೇ ಬೇಡ್ತಾ ಅಲ್ವಲ್ಲ, ಅದಕ್ಕೆ ಖುಷಿ ಪಡಿ. ಚಂದ್ರು, can't you be quiet? ಸಾರಿ ಪುಟ. ಹೋಗಿ ಬಿಡಿ ಮೇಡಮ್, ನೀವ್ ಯಾಕೆ ಫೀಲ್ ಮಾಡ್ಕೊಂತೀರಾ? ಇವಾಗ ಹೊಡೆದ್ಮೇಲೆ ಅದು ಫಿಲಂ ರೀಲು. ಮುಂದೆ ನಾನು ದೊಡ್ಡ ಸರ್ಕಾರ ಆಗ್ತೀನಿ, ಆಗ ಈ ಕಷ್ಟ ಇರಲ್ಲ. ನನ್ ತಂಗಿನ ಕಾರಲ್ಲಿ ಸ್ಕೂಲ್ ಕಳಿಸ್ತೀನಿ. ನೀನ್ ಶಾಲೆಗೇನೋ ಹೋಗ್ತಾ ಇಲ್ಲ, ಮುಂದಕ್ಕೆ ಏನಾಗ್ಬೇಕು ಅಂತಿದೀಯಾ? ನಾನೊಂದ್ ದೊಡ್ಡ 5 ಸ್ಟಾರ್ ಹೋಟೆಲ್ ಕಟ್ತೀನಿ. 5 ಸ್ಟಾರ್ ಹೋಟೆಲ್ ಕಟ್ತೀಯಾ? ಎಷ್ಟು ದುಡಿತೀಯ ನೀನ್ 5 ಸ್ಟಾರ್ ಹೋಟೆಲ್ ಕಟ್ಟಕ್ಕೆ? ಏನೋ ನಮ್ಮ ಓನರ್ ಕೊಡೋ 10-20 ರೂಪಾಯಿ. ಮರಿ 10-20 ರೂಪಾಯಿನಲ್ಲಿ ನೀನು 5 ಸ್ಟಾರ್ ಹೋಟ್ಲು ಕಟ್ತೀಯಾ? ಆಗಲ್ಲ ತಾನೇ, ಆಗಲ್ಲ ಅಂತಾನೆ ನಾನು ಸ್ವಂತ ಸ್ಟೈಲ್ ನಲ್ಲಿ ಟೀ ಮಾಡ್ತಾ ಇರೋದು. ಇದು ನನ್ನ ಸ್ವಂತ ಕಸಬು ಸಾರ್. ಈಗ ನನ್ಗೆ ನಂದೇ ಕಾಸು, ನನ್ಗೆ ನಾನೇ ಬಾಸು. ಇದು ನಂದೇ ಕಂಪ್ನಿ ಸಾರ್. ಕಂಪ್ನಿನಾ? ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು? ಓ ಅದಾ, ಪೊಲೀಸ್ ಮಾಮನ್ಗೆ ಮುನ್ನೆ ಕೊಡೋ ಮಾಮೂಲಿನ ನಾನೇ ಕೊಟ್ಟೆ. ಇಷ್ಟ ದಿವಸ ಕೂಡಿಟ್ಟಿದ್ದು ಸಾಲ ಎಲ್ಲ ಸೇರಿಸಿ ಗುಜರಿಲಿ ಸಾಮಾನ್ ಮಾರಿ ಫ್ಲಾಕ್ಸ್ ತಂದೆ. ಅಮ್ಮನ ಕೈಯಲ್ಲಿ ಮಸಾಲೆ ಟೀ ಮಾಡ್ಕೊಂಡು ಫ್ಲಾಕ್ಸ್ ಸುಡ್ದೆ. ಕಡೆಗೂ ಶಿವಪ್ಪನ ಮೇಲೆ ಭಾರ ಹಾಕಿ ಈ ಕಂಪ್ನಿನ ಶುರು ಮಾಡ್ದೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಹೊಸ ಧೈರ್ಯ ಮಾಡ್ದೆ. ಮುನಿಯಪ್ಪ ಅಂತ ನಮ್ ಹಳೆ ಯಜಮಾನ, ನಾವು ಅವನ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ವಿ. ಅವನು ಒಂಥರ ಪುಡಿ ರೌಡಿ. ನಮ್ಮ ಹತ್ರ ಎಲ್ಲಾ ಕಾಸು ಇಸ್ಕೊಂಡು ನಮಗ್ ಮಾತ್ರ 10-20 ಕೊಡ್ತಿದ್ದ. ಹಿಂಗಾದ್ರೆ ನಾವು 5 ಸ್ಟಾರ್ ಹೋಟೆಲ್ ಕಟ್ಟಂಗೆ ಅಂತ ನಾನು ಒಂದ್ ಗಟ್ಟಿ ತೀರ್ಮಾನ ಮಾಡಿ ಈ ಕಂಪ್ನಿನ ಶುರು ಮಾಡ್ದೆ. ಅಲ್ಲ, ನಿಂಗೆ ಕಂಪ್ನಿ ಐಡಿಯಾ ಎಲ್ಲ ಯಾರು ಹೇಳ್ಕೊಟ್ರು? ಯಾರೋ ಗೊತ್ತಿಲ್ಲ, ಆದ್ರೆ ಶಾಲೆಯಲ್ಲಿ ಟೀಚರ್ ಅಂತೂ ಅಲ್ಲ. ಮುಂದೆ ದೊಡ್ಡ
ದೊಡ್ಡ ಸಾಕಾರ ಆಗೇ ಆಗ್ತೀನಿ ಅನ್ನೋ ಕನ್ಸು ಕಣ್ಣಲ್ಲಿಟ್ಕೊಂಡೆ ನಮ್ಮಂತ ಎಷ್ಟೋ ಸ್ಲಮ್ ಜನ ದುಡಿಯೋದು. ಟೀ ಮಾರೋರು ಇವತ್ತು ಪ್ರಧಾನಿನೇ ಆಗಿಲ್ವಾ? ಮನ್ಸ್ ಮಾಡ್ಬೇಕು ಅಷ್ಟೇ. ಹೌದು, ನಿನ್ನ ಕಂಪ್ನಿ ಹೆಸರೇನಾ? ವಿನಾಯಕ ಟೀಸ್ ಅಂತ ನಂದೇ ಕಂಪನಿ. ಸರಿ, ನಂಗ್ ಟೈಮ್ ಆಯ್ತು, ನಾನು ಬರ್ತೀನಿ. ಅದ್ ಸರಿ, ನಿನ್ ಹೆಸರೇನು? ವಿಶ್ವ ಅಂತ. ತಗೊಳ್ಳಿ ವಿಸಿಟಿಂಗ್ ಕಾರ್ಡ್. ನಮ್ಮಂತ ಬಡವರ ಕತೆ ಕೇಳಿ ಏನ್ ಮಾಡ್ತೀರಾ? ಈ ಚೋಟ್ ಉದ್ದ ಹುಡ್ಗ ನಮ್ಗೆ ಟಿಪ್ಸ್ ಕೊಟ್ಟು ಹೋಗ್ಬಿಟ್ನಲ್ಲ. ಲಾಫ್ ಐಸೆ ಲಾಫ್. ಯಾಕೆ ಸುಮ್ಮನಾಗ್ಬಿಟ್ರಲ್ಲ, ನಗ್ರಿ. ಕೆಲವು ಸಲ ನಮಗ್ ಸಿಗೋ ಈ ಉದಾಹರಣೆಗಳು ಈ ರೇಷ್ಮೆ ಶಾಲಲ್ಲಿ ಚಪ್ಪಲಿ ಸುತ್ತಿ ಕೆನ್ನೆ ಕೊಡ್ದಂಗಿರುತ್ತೆ ಅಲ್ವಾ? ಆ ನಮ್ ಬಾಸು ನನ್ನ ಹತ್ರನೇ ಹಗಲು ರಾತ್ರಿ ದುಡಿಸ್ಕೊಂತಾನೆ. ಆದ್ರೆ ಅವ್ನು ನನಗೆ ಸಂಬಳ ಕೊಡ್ತಾ ಇದ್ದಾನೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನನ್ನನ್ನೇ ಹೀನವಾಗಿ ನೋಡ್ತಾನೆ. ಅವಾಗ ನನ್ನ ಮನ್ಸಲ್ಲಿ ಏನಂತ ಓಡ್ತಾ ಇರುತ್ತೆ ಗೊತ್ತಾ? ನಾವೇನೋ ಒಂದ್ ದೊಡ್ಡ ಕಂಪ್ನಿ ಕಟ್ತೀವಿ, ಅದಕ್ಕೆ ನಾವೇ ಬಾಸ್ ಆಗ್ತೀವಿ, ಆಗ ನಮ್ ಎಂಪ್ಲಾಯರ್ಸ್ ನ ಬ್ರದರ್ ತರ ಕಾಣ್ತೀವಿ ಅಂತ ಅದೆಷ್ಟೆಲ್ಲಾ ಆಸೆ ಇಟ್ಕೊಂಡಿದ್ವಿ. ಅದೆಲ್ಲ ಒಂದು ಬರೀ ಜೋಕ್ ಆಗೋದಕ್ಕೆ ನಾನ್ ಬಿಡಲ್ಲ. ಯಾವ್ದೋ ದೊಡ್ಡ ದೇಶಕ್ಕೆ ಹೋಗಿ ದೊಡ್ಡ ಬರಗಳು ಅನ್ಸ್ಕೋಬೇಕು ಅನ್ನೋ ಚಟ ನನ್ಗಿಲ್ಲ. ನಾನು ಹುಟ್ಟಿರೋದಿಲ್ಲ, ಸಾಯೋದಿಲ್ಲ. ನನ್ ಕಂಪ್ನಿ ಕಟ್ಟಿದ್ರು, ಸಾಮ್ರಾಜ್ಯ ಕಟ್ಟಿದ್ರು ಅದಿಲ್ಲೇ. ಯಾರು ಹೇಳ್ತೀರ ನನ್ ಜೊತೆ? ಕೌಂಟ್ ಮೀ. ಯಾಕೆ ಆಶ್ಚರ್ಯ ಆಯ್ತಾ? ನಾನು ಆಗ್ಲೇ ಹೇಳಿಲ್ವಾ, ಆಪರ್ಚುನಿಟಿ ನಾಕ್ಸ್ ದ ಡೋರ್ ಓನ್ಲಿ ಒನ್ಸ್ ಅಂತ. ಆಕಾಶದಲ್ಲಿ ವಿಮಾನಗಳು ವರ್ಷವಿಡೀ ಹಾರಾಡ್ತಾ ಇರ್ತವೆ, ಆದ್ರೆ ಜೀವನದಲ್ಲಿ ಒಂದು ಡೇರಿಂಗ್ ಸ್ಟೆಪ್ ತಗೊಳಕ್ಕೆ ಪ್ರೇರಣೆ ಸಿಗೋದು ಕೆಲವೇ ಬಾರಿ ಮಾತ್ರ. ನಂಗನ್ಸುತ್ತೆ ನಮ್ಮಲ್ಲಿ ಎಲ್ಲಾ ಇತ್ತು ಅಂತ, ಆದ್ರೂ ನಮ್ಗೆ ಯಾರಿಂದಲೂ ಒಂದ್ ಸರಿಯಾದ ಕಿಕ್ ಬೇಕಾಗಿತ್ತು ಅಂತ. ಈ ವಿಶ್ವ ಸರಿಯಾಗಿ ಕೊಟ್ಟ. ನಮ್ಮಲ್ಲೇ ಎಲ್ಲ ಇರುವಾಗ ನಾವ್ ಯಾಕೆ ಬೇರೆ ಕಡೆ ಹೋಗ್ಬೇಕು? ಅದಕ್ಕೆ ಟಿಕೆಟ್ ಕ್ಯಾನ್ಸಲ್ ಮಾಡಿ ಬಂದ್ಬಿಟ್ಟೆ. ಲೆಟ್ಸ್ ಡೂ ಇಟ್. ನಾನು ಯಾವತ್ತೂ ನಮ್ಮ ಕನ್ಸಿನ ಪರನೇ. ಕೌಂಟ್ ಮೀ ಟು. ನಮ್ಮ ಕಂಪ್ನಿಗೆ ನಾವು ವಿಶ್ವ ಗ್ರೂಪ್ಸ್ ಅಂತಾನೆ ಹೆಸರಿಡೋಣ. ವಿಶ್ವ ಗ್ರೂಪ್ಸ್, ವಾವ್, ಚೆನ್ನಾಗಿದೆ. ನಮ್ ಕನ್ಸಿಂದ ನಾವು ಕಂಫರ್ಟ್ ಝೋನ್ ಕಡೆ ಹೋಗ್ತಿದ್ದೇನೋ ಅನ್ಸುತ್ತೆ. ಆದ್ರೆ ವಿಶ್ವ ಕರೆಕ್ಟ್ ಟೈಮಿಗೆ ಬಂದ. ಇವೆಲ್ಲ ಜೊತೆಗಿದ್ರೆ ಐ ಆಮ್ ಆಲ್ವೇಸ್ ರೆಡಿ. ಕೌಂಟ್ ಮೀ ಟು. ಈಗ ನಾವು ಈ ಲ್ಯಾರಿ ಪೇಜು, ಮಾರ್ಕ್ ಜುಕರ್ಬರ್ಗು ಅಂತ ಮೀಸೆ ಸಿಗೋದಲ್ಲಿರೋ ಎಕ್ಸಾಂಪಲ್ ಎಲ್ಲ ಕೊಡ್ತೀವಿ. ಅದೇ ನಮ್ದೇ ಕಂಪ್ನಿ ಅಂತ ಬಂದ್ರೆ ಮೀಸೆ ಬೆಳಗಾಗೋವರೆಗೂ ಕಾಯ್ತೀವಿ. ನಾನಂತೂ ಸದಾ ಸಿದ್ಧ. ಮಾರ್ಕೆಟಿಂಗ್ ನಂದೇ ಗುರು. ಇಷ್ಟು ದಿನ ಕೆಲಸ ಇದ್ದಲ್ಲ ಎಲ್ಲಿತ್ತು ಸಾಕ್ತಾ ಆಯ್ತು. ನಾವು ಮುಖ್ಯವಾಗಿ ನಮ್ಮ ವಿಶ್ವನೇ ಮರಿತಾ ಇದ್ದೀವಿ. ಅವನೇನೋ ಈ ಕ್ಷಣಕ್ಕೆ ನಮ್ಗೆ ಪ್ರೇರಣೆ ಆದ, ಆದ್ರೆ ಈ ಕ್ರೂರ ಜಗತ್ತು ಅವನ್ನ ಬೇಗನೆ ತುಳಿದು ಬಿಡುತ್ತೆ. ಅವನ ದೊಡ್ಡ ಕನಸು ನನ್ಸಾಗ್ಬೇಕು ಅಂತಂದ್ರೆ ಈ ವಯಸ್ಸಲ್ಲಿ ಅವ್ನು ಚೆನ್ನಾಗಿ ಓದಲೇಬೇಕು. ಅಂದಹಾಗೆ ವಿಶ್ವ ನಮಗೆ ಒಂದು ಉದಾಹರಣೆ ಅಷ್ಟೇ. ಅವನ ಥರ ಸಾವಿರಾರು ಬಡ ಮಕ್ಕಳಿಗೆ, ಪ್ರತಿಭಾವಂತರಿಗೆ ನಮ್ಮ ಕಂಪನಿ ಮುಂದಕ್ಕೆ ಸಹಾಯವಾಗಿ ನಿಲ್ಲಬೇಕು. ಇವತ್ತಿಂದ ವಿಶ್ವನ್ ಎಜುಕೇಶನ್ ಪೂರ್ತಿ ಖರ್ಚು ನಮ್ಮ ಮೇಲಿದೆ. ಒಂದೊಳ್ಳೆ ಕಂಪ್ನಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತಲ್ವಾ, ನಾಳೆಯಿಂದನೇ ವಿಶ್ವನ್ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು. ರೀ HR ಮೇಡಮ್, ಅಂತೂ ವಿಶ್ವನ್ನ ಅನ್ಯಾಯ ಸ್ಕೂಲಿಗೆ ಸೇರಿಸ್ತೀರಾ ಅಂತ ಆಯ್ತು. ಲೋ ವಿಶ್ವ, ಸಿಗಾಕೊಂಡಲ್ಲೋ. ಎನಿವೆ, ಐ ಆಮ್ ಹ್ಯಾಪಿ ದಟ್ ಯು ಆರ್ ಬ್ಯಾಕ್. ಲೆಟ್ಸ್ ಡೂ ಇಟ್. Chandru, I know this world is infested by people with bossy attitudes. After all, it's a hot seat. But luckily, I have seen people who encourage new ideas and spirit. I'm sure they're going to guide us. ಎಲ್ಲ ಸರಿ, ಇದಕ್ಕೆಲ್ಲ ಫಂಡಿಂಗ್ಸ್ ಬೇಕು ಅಂತಿದ್ದಲ್ಲ, ಅದ್ರ ಕತೆ ಏನು? Now I'm convinced if we present our ideas properly, we'll definitely get funding anta. After all, wealth is always in search of the right people to enhance its value, right? ಅವತ್ತಂತೂ ಪಾರ್ಟಿ ಕ್ಯಾನ್ಸಲ್ ಆಯ್ತು. ಸೆಲೆಬ್ರೇಷನ್ಗೆ ಅಟ್ಲೀಸ್ಟ್ ಇವತ್ತಾದ್ರೂ ಪಾರ್ಟಿ ಹೋಗೋಣ. ಇನ್ನು ಅನ್ಕೊಂಡಿದ್ದೆಲ್ಲ ಸಾಧಿಸೋವರೆಗೂ ಅದಕ್ಕೆಲ್ಲ ಟೈಮ್ ಇಲ್ಲ ಮರಿ. ನಡೀರಿ ಮನೆಗೆ ಹೋಗೋಣ. ಅಮ್ಮ ಮಾಡಿದ ಅಡ್ಗೆ ಇರುತ್ತೆ, ಬೇಳೆ ಸಾರೋ, ಶಾವ್ಗೆ ಪಾಯಸನ. ಮುಂದೆ ದೊಡ್ಡ ಜರ್ನಿನೇ ಇದೆ, ನಡೀರಿ ಈಗ ಹೋಗೋಣ. ಲೋ ವಿಶ್ವ, ಯಾವನೋ ನೀನು? ಕನಸಿಗೂ ಉಂಟು ತಾನು ನನಸಾಗುವ ಕನಸು, ಕನಸಿಗೂ ಉಂಟು ತಾನು ನನಸಾಗುವ ಕನಸು.
ಆ